ಸಮುದಾಯ ಭವನಗಳು ಭಕ್ತಿ ಸಂಸ್ಕೃತಿಯ ಕೇಂದ್ರಗಳಾಗಿರಬೇಕು. ಶಮನೇವಾಡಿಯಲ್ಲಿ ಸಮುದಾಯ ಭವನ ಉದ್ಘಾಟನೆ ವೇಳೆ ಪರಮಪೂಜ್ಯ ಪಂಚಮ ಶಿವಲಿಂಗೇಶ್ವರ ಸ್ವಾಮಿಗಳ ಅಭಿಮತ. ನಮ್ಮ ನಾಡಿನ ಸಂಸ್ಕೃತಿ, ಇತಿಹಾಸ, ಧರ್ಮದ ಉಳಿವಿಗಾಗಿ ಅಹಿಲ್ಯಾಬಾಯಿ ಹೋಳಲ್ಕರ್, ಅಬ್ಬಕ್ಕ, ದೈನತಿ ದೇವಿ ಯಂತಹ ಮಹಾನ್ ಮಹಿಳೆಯರು ಶ್ರಮಿಸಿದ್ದಾರೆ. ಇಂಥವರನ್ನ ಅರ್ಥೈಸಿಕೊಳ್ಳಬೇಕಾದರೆ ಸಮುದಾಯ ಭವನಗಳು ಅಗತ್ಯವೆಂದು ನಿಡಸೋಸಿ ಮಠದ ಪಂಚಮ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ತಿಳಿಸಿದರು. ಅವರು ಚಿಕ್ಕೋಡಿ ತಾಲೂಕಿನ ಶಮನೇವಾಡಿ ಗ್ರಾಮದ ರಾಮಲಿಂಗೇಶ್ವರ ಮಂದಿರದಲ್ಲಿ ಕಟ್ಟಲಾದ ನೂತನ ಸಮುದಾಯ ಭವನ ಉದ್ಘಾಟನೆ ಸಮಾರಂಭದಲ್ಲಿ ಮಾತನಾಡಿದರು. ಪ್ರಾರಂಭದಲ್ಲಿ ನಿಡಸೋಸಿಯ ಪಂಚಮ ಶಿವಲಿಂಗೇಶ್ವರ ಹಾಗೂ ಚಿಕ್ಕೋಡಿ ಸಂಪಾದನಾ ಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ನಿಪ್ಪಾಣಿ ಶಾಸಕಿ ಶಶಿಕಲಾ ಜೊಲ್ಲೆ ರಿಬ್ಬನ್ ಬಿಚ್ಚುವುದರೊಂದಿಗೆ ಸಮುದಾಯ ಭವನ ಉದ್ಘಾಟಿಸಿದರು. ಇದೇ ಸಂದರ್ಭದಲ್ಲಿ ವೈಶಾಲಿ ಪ್ರದೀಪ್ ತಾರ್ದಾಳೆ ದಂಪತಿಗಳು ಶ್ರೀಗಳ ಪಾದಪೂಜೆ ಮಾಡಿದರು. ನಂತರ ನಡೆದ ವೇದಿಕೆ ಸಮಾರಂಭದಲ್ಲಿ ದೀಪ ಪ್ರಜ್ವಲನೆ ಹಾಗೂ ವೇದಿಕೆಯಲ್ಲಿ ಗಣ್ಯರಿಗೆ ರಾಮಲಿಂಗೇಶ್ವರ ದೇವಸ್ಥಾನ ಕಮಿಟಿ ವತಿಯಿಂದ ಸನ್ಮಾನಿಸಲಾಯಿತು. ಇದೇ ವೇಳೆ ಶಾಸಕಿ ಶಶಿಕಲಾ ಜೊಲ್ಲೆ ಮಾತನಾಡಿ, ಶ್ರಾವಣ ಮಾಸದ ಸಂದರ್ಭದಲ್ಲಿ ಸಮುದಾಯ ಭವನದ ಉದ್ಘಾಟನೆ ನನ್ನ ಹಸ್ತದಿಂದ ನಡೆದದ್ದು ನನ್ನ ಭಾಗ್ಯ. ಸಮುದಾಯ ಭವನಗಳು ಕೇವಲ ವಿವಾಹ ಸಮಾರಂಭಕ್ಕಷ್ಟೇ ಸೀಮಿತವಾಗಿರದೆ ಭಕ್ತಿ, ಭಜನೆ ಸೇರಿ ಧಾರ್ಮಿಕ ಕೈಂಕರ್ಯಗಳು ನಡೆಯಬೇಕೆಂದರು. ಸರ್ಕಾರ ಕೊಡ್ತಾನೆ ಬಂದದ, ಮುಜರಾ ಇಲಾಖೆಯಿಂದನೂ ಕೊಡ್ತದೆ, ಸಪರೇಟ್ ಮತ್ತೆ ರೊಕ್ಕವನ್ನು ಕೊಡ್ತದೆ, ಜನನೂ ಕೊಡ್ತಾರೆ. ಯಾತಕ್ಕಾಗಿ ಕಟ್ಟಿಕೊಳ್ಬೇಕು ಅನ್ನೋದನ್ನ ಸ್ವಲ್ಪ ನಾವು ಚಿಂತನೆ ಮಾಡೋರು. ಸಮುದಾಯ ಭವನವನ್ನ ಕಟ್ಟಿದ್ದೆವು ಅವೆಲ್ಲವನ್ನು ಕೀಲಿ ಹಾಕಿ ಇಟ್ಟು ಎಲ್ಲ ವಸ್ತು ನಾವು ಅಲ್ಲ. ಯಾವ ಸಮುದಾಯ ಭವನ ನೋಡ್ರಿ ಎಲ್ಲ ಕಿಲಿನೇ ಹಾಕಿರ್ತಾವ. ಒಂದು ತೆಗೆಯೋದಿಲ್ಲ, ಮಧ್ಯಾಹ್ನ ತೆಗೆಯೋದಿಲ್ಲ, ಸಾಯಂಕಾಲ ತೆಗೆಯೋದಿಲ್ಲ, ಹಬ್ಬದಾಗೂ ತೆಗೆಯೋದಿಲ್ಲ, ಯಾವಾಗಲೂ ತೆಗೆಯೋದಿಲ್ಲ. ಯಾವುದೋ ಅವ್ರದ್ದು ಪರಿಸ್ಥಿತಿ ಇದ್ದಾಗ ತೆಗೆದು ಬಿಡೋದು, ಕೆಲಸ ಕೀಲಿ ಹಾಕಿಬಿಡೋದು. ಮತ್ತೆ ಅದಕ್ಕೆ ಒಬ್ಬ ಕವಿ ಒಂದು ಮಾತನ್ನ ಯಾಕೆ ಅವ್ರು ಕಟ್ಟಿದ್ರು ಅನ್ನೋದನ್ನ ಒಬ್ಬ ಕವಿ ಒಂದು ಮಾತನ್ನ ಬಹಳ ತುಂಬಾ ಚೆನ್ನಾಗಿ ಹೇಳ್ತಾನೆ. ನಿನ್ನ ಹೃದಯ ಸಮುದ್ರದಲ್ಲಿ ಮೀನು ಮೊಸಳೆಗಳಷ್ಟೇ ಇಲ್ಲ, ಮುತ್ತು ರತ್ನಗಳು ಇವೆ, ಹುಡುಕಿ ನೋಡು ಅಂತ ಒಂದು ಮಾತನ್ನ ಹೇಳ್ತಾನೆ. ಎಷ್ಟು ಉತ್ತಮವಾದ ಮಾತನ್ನ. ಸಮುದಾಯ ಭವನವನ್ನ ಕಟ್ಟುವುದು ಯಾತಕ್ಕೆ ಅಂತ ಹೇಳಿದ್ರೆ, ಅಲ್ಲಿ ಬಂದು ಕುತ್ಕೊಂಡು ಬರೀ ಲಗ್ನ ಆಗಿ ಅಕ್ಕಿಕಾಳು ಹಾಕೊಂಡು ಹೋಗಕ್ಕಲ್ಲ, ಸ್ವಲ್ಪ ನಾವು ಹಿಂದಿನ ಒಂದು ಇತಿಹಾಸವನ್ನ ಮತ್ತೆ ನಮ್ಮ ಭಾರತೀಯ ಸಂಸ್ಕೃತಿಯನ್ನ ಅಧ್ಯಯನ ಮಾಡ್ತಕ್ಕಂಥ, ಚಿಂತನೆ ಮಾಡ್ತಕ್ಕಂಥ ಟೈಮ್ಗಳು ಅಲ್ಲಿ ನಡಿಬೇಕು. ಅಂದಾಗ ಮಾತ್ರ ನಮ್ಮ ಸಂಸ್ಕೃತಿ ಉಳಿಯುವಂತ ವ್ಯವಸ್ಥೆ ಬರ್ತದೆ. ಅದಕ್ಕೆ ಸಮುದಾಯ ಭವನ ಇಷ್ಟೆಲ್ಲ ಸರ್ಕಾರಗಳು ಎಲ್ಲ ಸರ್ಕಾರಗಳು ರೊಕ್ಕವನ್ನು ಕೊಟ್ಟು ಎಷ್ಟು ಚಲೋ ಕಟ್ಟಿದಾವೆ ಅಂತ ಹೇಳಿದ್ರೆ, ನಾವೊಂದು ಜೊತೆ ಊರಿಗೆ ಫೋನ್ ಮಾಡಿದ್ದೆ, ಇಲ್ಲ ಅಷ್ಟೆಲ್ಲ ಸಮುದಾಯ ಭವನಗಳದಾವು, ಮತ್ತೆ ಏನಾರ ವರ್ಷಕ್ಕೊಂದು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡ್ರಿ ಅಂತ ಹೇಳಿದಾಗ, ಇಲ್ಲ ರೀ ಗೌರ್ಮೆಂಟ್ ಕಡೆ ಕೀಲಿಕೆ ಇರುತ್ತೆ, ನಾವೇನೋ ಮಾಡಕ್ ಬರೋದಿಲ್ಲ ಅಂತ ಅವ್ರು ಅಂದವಲ್ಲ. ಮತ್ತೆ ಕೀಲಿನೇ ಹಾಕಿಬಿಟ್ರೆ ಮತ್ತೆ ಒಳಗೆ ಹೆಗಣ ಹೋಗ್ತಾವೆಲ್ಲ ಒಟ್ಟು ಹಂಗ ಆಗ್ಬಾರ್ದು. ಇಷ್ಟೆಲ್ಲ ಮಠಗಳು, ಇಷ್ಟೆಲ್ಲ ಮಂದಿರಗಳು ಇದ್ರೂ ಕೂಡ ಇವತ್ತು ಜನ ಆ ಕಡೆ ಬರ್ತಾ ಇಲ್ಲ, ಪ್ರವಚನಕ್ಕೆ ಬರ್ತಾ ಇಲ್ಲ, ಧಾರ್ಮಿಕ ಕಾರ್ಯಕ್ರಮ ಪಾಲ್ಗೊಳ್ತಾ ಇಲ್ಲ ಅಂತಕ್ಕಂಥ ಒಂದು ಕೊರಗನ್ನ ಹಿರಿಯರು ಹೇಳ್ತಾ ಇದ್ದಾರೆ. ಇವತ್ತೆಲ್ಲ ಕಡೆ ಶ್ರಾವಣ ಮಾಸದಲ್ಲಿ ಪ್ರವಚನ ಹಚ್ಚಿರ್ತಾರೆ ಗುಡಿ ಒಳಗೆ, ಮಠದಲ್ಲಿ. ಶಶಿಕಲತಾ ಅವ್ರು ಹೇಳಿದಂಗೆ 50 ವರ್ಷ ದಾಟಿದವ್ರು ಬರ್ತಾರೋ ಅಂತ ಹೇಳಿ, ಯಾಕೆ ಉಳಿದವ್ರು ಎಲ್ಲಿ ಹೋಗಿರ್ತಾರೋ ಅಂತ ವಿಚಾರ ಮಾಡಿದರೆ ಅವರು ಅಲ್ಲೇ ಇರ್ತಾರೆ. ಯಾಕಂದ್ರೆ ಎಲ್ಲ ಕಡೆ ಪ್ರವಚನಗಳು ಶುರು ಆಗ್ಬಿಡ್ತಾವ. ಆಧ್ಯಾತ್ಮಿಕ ಪ್ರವಚನಗಳು, ಮಠ ಮಂದಿರಗಳಲ್ಲಿ ಪ್ರವಚನಗಳು, ಹಿಂಗ ಒಂದು ವಾತಾವರಣ, ಒಂದು ಹಬ್ಬದ ವಾತಾವರಣ ಈ ಶ್ರಾವಣ ಮಾಸ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ನಾವು ನೋಡ್ತೀವಿ. ನಾನಿವತ್ತು ಬೆಳಿಗ್ಗೆ ಬಂದು ರಾಮಲಿಂಗೇಶ್ವರನಿಗೆ ನಮಸ್ಕಾರ ಮಾಡ್ಬೇಕಾದ್ರೆ ನಾನು ಕೇಳಿದೆ, ಇದು ರಾಮ ಸೀತಂದನೂ ಮೂರ್ತಿ ಐತಿ, ಮತ್ತೆ ಇಲ್ಲಿ ಲಿಂಗನೂ ಐತಲ್ಲ, ಇದ್ರ ವಿಶೇಷತೆ ಏನು ಅಂತ ಹೇಳಿ ನಾನು ಕೇಳಿದೆ. ಅವಾಗ ನನ್ನ ಜೋಡಿ ಸುದರ್ಶನ್ ಅನ್ನ ಇದ್ರು, ಮತ್ತೆ ತಾರ್ದಾಳೆ ಅನ್ನ ಇದ್ರು, ಮತ್ತೆ ಅವ್ರ ಪೂಜಾರಿ ಇದ್ರು. ಹೇಳಿದ್ರು, ಶ್ರೀರಾಮಚಂದ್ರರು ಲಂಕೆಗೆ ಸೀತಾನ್ ಹುಡ್ಕಾಕ್ ಹೋದಾಗ ಇಲ್ಲಿ ಬಂದು ಲಿಂಗ ಪೂಜೆ ಮಾಡ್ಕೊಂಡಿದ್ರು ಅಂತ ಹೇಳಿ, ಈ ಪಿಂಡಿ ಪೂಜೆ ಮಾಡಿದ್ರು ಅಂತ ಹೇಳಿ ಹೇಳಿದ್ರು. ನನಗೆ ಬಹಳ ಖುಷಿ ಆಯ್ತು. ಯಾಕಂದ್ರೆ ನಮ್ಮ ಶಮನೇವಾಡಿಯಾಗ, ನಮ್ಮ ಚಿಕ್ಕೋಡಿ ತಾಲೂಕಾದಾಗ ಸಹಿತ ಶ್ರೀರಾಮಚಂದ್ರ ಬಂದು ಹೋಗ್ಯಾರಲ್ಲ ಅಂತಕ್ಕಂಥ ಒಂದು ಅಭಿಮಾನ ಇವತ್ತು ನನಗೆ ಬಹಳಷ್ಟು ಈ ಮಂದಿರಕ್ಕೆ ಬಂದ ಮೇಲೆ ಆಯ್ತು. ಅದಕ್ಕೆ ನಾ ಒಂದ್ ಸ್ವಲ್ಪ ವಿಚಾರ ಮಾಡಿದ್ನಿ. ದೇವ್ರು ಕೊಟ್ಟದ್ದು ದೇವ್ರಿಗೆ ಕೊಡ್ಬೇಕು. ಅಂದ್ರ ನಾವು ಮನುಷ್ಯರಾಗಿ ಹುಟ್ಟಿದ್ದೇವೆ. ಸಮಾಜದಾಗ ಬಸವಣ್ಣವ್ರು ಹೇಳ್ತಾರಲ್ಲ, ಲೇಸನಿಸಿಕೊಂಡು 5 ದಿನ ಬದುಕಿದ್ರೇನು, ಲೇಸನಿಸಿಕೊಂಡು 4 ದಿನ ಬದುಕಿದ್ರೇನು, 3 ದಿನ ಬದುಕಿದ್ರೇನು, 2 ದಿನ ಬದುಕಿದ್ರೇನು, ಕೂಡಲ ಸಂಗನ ಶರಣರ ವಚನದಲ್ಲಿ ಲೇಸನಿಸಿಕೊಂಡು 1 ದಿನ ಬದುಕಬಾರದೆ ಅಂತ ಹೇಳಿ ನಮ್ಮ ಸಂತರು, ನಮ್ಮ ಶರಣರೆಲ್ಲರೂ ಬಸವಣ್ಣವ್ರು ಹೇಳಿದ್ರು. ನಾವೊಂದ್ ಸ್ವಲ್ಪ ವಿಚಾರ ಮಾಡಿದೆ. ಸಮಾರಂಭದಲ್ಲಿ ಅನ್ನ ಸಂತರ್ಪಣೆಯನ್ನ ದಾನಿಗಳಾದ ಜಯಕುಮಾರ್ ಕೋತ್ ವಹಿಸಿಕೊಂಡಿದ್ದರು. ಕಾರ್ಯಕ್ರಮದಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಕ್ಷೇತ್ರ ಯೋಜನಾಧಿಕಾರಿ ಮಂಜು ನಾಯಕ್, ರಾಮಗೌಡ ಪಾಟೀಲ್, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ
ಸುದರ್ಶನ್ ಕೋತ್, ಸುನೀಲ್ ನಾರೆ, ಚಂದ್ರಕಾಂತ ಮುನ್ನೊಳ್ಳೆ, ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಕಲ್ಪನಾ ತಾರದಾಳೆ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಮಹಾವೀರ್ ಚಿಂಚಣೆ, ಭಾರತ ವೈಭವ ನ್ಯೂಸ್, ನಿಪ್ಪಾಣಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.